ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ರೀ ರ್ಯಾಬಿವ್ಯಾಕ್ಸ್ ಎಸ್ ಇಂಜೆಕ್ಷನ್ ಬಗ್ಗೆ. ಸೊ ನೋಡ್ರಿ, ಇದು ಒಂದು ಆಂಟಿ ರ್ಯಾಬೀಸ್ ವ್ಯಾಕ್ಸಿನ್. ಆಂಟಿ ರ್ಯಾಬೀಸ್ ವ್ಯಾಕ್ಸಿನ್ ರೀ. ರ್ಯಾಬೀಸ್ ಯಾವಾಗ ಆಗ್ತೈತಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ರ್ಯಾಬಿಡ್ ಇದ್ದಿದ್ದು ಯಾವ್ದಾರ ಪ್ರಾಣಿ, ನಾಯಿ, ಬೆಕ್ಕು, ಇಲಿ, ಮಂಗ್ಯ ಏನರ ಕಡಿತಂದ್ರ, ರ್ಯಾಬಿಡ್ ಅಂದ್ರೆ ಅವು ಹುಚ್ಚರಾಗಿರ್ತಾವು. ಅವು ಏನರ ನಿಮ್ಗೆ ಕಡಿತಂದ್ರ ನಿಮ್ಗೆ ರ್ಯಾಬೀಸ್ ಸಮಸ್ಯೆ ಆಗ್ತೈತಿ. ಸೊ ಈಗ ಹುಚ್ಚರದರು ಇಲ್ಲೋ, ಅದು ಪ್ರಾಣಿಗಳು ಅವಕ್ಕೆ ರ್ಯಾಬಿಡ್ ಇದೆಯೋ ಇಲ್ಲೋ ಅನ್ನೋ ನಮ್ಗೆ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೆ ಯಾವರ ಪ್ರಾಣಿ ಕಚ್ಚವ ಅಂದ್ರೆ ಪ್ರಿವೆನ್ಷನ್ಗೆ ನಾವು ಈ ಇಂಜೆಕ್ಷನ್ ಮಾಡಿಸ್ಕೊಂಡ್ಬಿಡ್ಬೇಕು. ಇನಿಷಿಯಲಿ ಇದ್ರ ಜೊತೆಗೆ ನಿಮ್ಗೆ ಡಾಕ್ಟರ್ ಒಂದು ಟಿ ಇಂಜೆಕ್ಷನ್ ಕೂಡ ಮಾಡ್ತಾರ್ರಿ. ಸೊ ಈಗ ಪ್ರಾಣಿ ಅದು ರ್ಯಾಬಿಡ್ ಐತೋ ಇಲ್ಲೋ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಯಾಕಂದ್ರೆ ರ್ಯಾಬೀಸ್ ಏನೈತೆ ನೋಡ್ರಿ, ಅದಕ್ಕೆ ಚಿಕಿತ್ಸೆ ಇಲ್ಲ, ಪ್ರಿವೆನ್ಷನ್ ಅಷ್ಟೇ ಇರೋದು. ಪ್ರಾಣಿ ಕಸ್ತಂದ್ರೆ ಅದಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಅದನ್ನ ತಡಿಬೋದು. ಅದು ಆದ್ಮೇಲೆ ಅದ್ರ ಚಿಕಿತ್ಸೆ ಏನಾದರೂ ಕಂಡು ಹಿಡ್ದಿಲ್ರಿ ಯಾರು. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬಿಡ್ರಿ. 24 ನಂತರ 72 ತಾಸು ಒಳಗೆ ನಿಮ್ಗೆ ಯಾವ್ದಾರ ಪ್ರಾಣಿ ಕಚ್ಚೈತಂದ್ರೆ ಈ ಇಂಜೆಕ್ಷನ್ ಹೋಗಿ ಮಾಡಿಸ್ಕೊಂಡ್ಬಿಡ್ರಿ. ಈ ಇಂಜೆಕ್ಷನ್ ನೋಡ್ರಿ, ಇದ್ರ ಜೊತೆ ಇನಿಷಿಯಲಿ ಟಿ ಕೊಡ್ತಾರ. ಈ ಇಂಜೆಕ್ಷನ್ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೇಳ್ತಾರೆ. 3ನೇ ದಿನ, 7ನೇ ದಿನ, 14ನೇ ದಿನ, 28ನೇ ದಿನ ರಿಪೀಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಡಾಕ್ಟರ್ ತಾರೀಖು ಹಚ್ಕೊಟ್ಟಿರ್ತಾರ, ಆ ತಾರೀಕಿಗೆ ಹೊಳ್ ರಿಪೀಟ್ ಮಾಡಿಸ್ಕೊರಿ. ಸೊ ಈ ಇಂಜೆಕ್ಷನ್ ನೋಡ್ರಿ 2 ರೂಟ್ಲಿಂತ ಮಾಡ್ತಾರ. IMO, ID, ಇಂಟ್ರಾಡರ್ಮಲ್, ಇಂಟ್ರಾಮಸ್ಕುಲರ್. ಇಂಟ್ರಾಮಸ್ಕುಲರ್ ಅಂದ್ರೆ ಇಲ್ಲಿ ಕೈಗೆ ಮಾಡ್ತಾರ, ಇಲ್ಲ ಚಪ್ಪಿಗೆ ಮಾಡ್ತಾರ. ಇಂಟ್ರಾಡರ್ಮಲ್ ಕೂಡ ಡಾಕ್ಟರ್ ಇದನ್ನ ಮಾಡ್ತಾರ್ರಿ. ಮೋಸ್ಟ್ಲಿ IMA ಮಾಡ್ತಾರ ಡಾಕ್ಟ್ರು. ಸೊ ಇದನ್ನ ಯಾವ್ದಾರ ಪ್ರಾಣಿ ಕಸ್ತಂದ್ರೆ ಇಮಿಡಿಯೇಟ್ ಇವನ್ನ ಮಾಡಿಸ್ಕೋಬೇಕು. ಈಗ ನೋಡ್ರಿ, ರ್ಯಾಬೀಸ್ ಸಮಸ್ಯೆಲಿಂತ ಒಬ್ಬ ಅಥ್ಲೆಟಿ, ಕಬಡ್ಡಿ ಪ್ಲೇಯರ್ ತೀರ್ಕೊಂಡ ಸದ್ಯ, ನಿಮ್ಗೆ ಗೊತ್ತೈತಿ. ಎಷ್ಟು ಒದ್ದಾಡಿ ತೀರ್ಕೊಂಡ್ರಿ. ಹಂಗ ನಾವು ನಿರ್ಲಕ್ಷ್ಯ ಮಾಡಕ್ ಹೋಗ್ಬಾರ್ದು. ಹೋಲ್ ಬಿಡ, ಅದು ಏನಾಗತ್ತ, ನಾವು ಸಾಕಿದ್ದ. ಈಗ ನೀವು ಮನೆ ಸಾಕಿರಿ, ಅದಕ್ಕೆ ವ್ಯಾಕ್ಸಿನ್ ಮಾಡಿಸಿರಂದ್ರೆ ಚಿಂತಿಲ್ಲ. ಈಗ ಯಾವ್ದಾದ್ರು ಹೊರಗಿಂದ ಏನಾರ ಕಸ್ತಂದ್ರೆ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಇಮಿಡಿಯೇಟ್ ಮೊದ್ಲ ನಿಮ್ಗೆ ಯಾವ ಪಾರ್ಟ್ನಾಗ ಅದು ಕಡ್ದೈತಿ ಆ ಪಾರ್ಟ್ ಚಂದಾಗ ನಳ ಚಾಲು ಮಾಡ್ಕೊಂಡು 15 ನಿಮಿಷ ಮಟ ಚಂದಾಗ ತಿಕ್ಕೋರಿ, ಇಲ್ಲ ಅಲ್ಲಿ ಸಬ್ಕಾರ ಹಚ್ಕೊಂಡು 15 ನಿಮಿಷ ಮಟ ಚಂದಾಗ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಇನ್ಫೆಕ್ಷನ್ ಮುಂದೆ ಹರಡೋ ಚಾನ್ಸಸ್ ಕಡಿಮೆ ಆಗ್ತೈತಿ. ಹತ್ರ ಇರೋ ಕ್ಲಿನಿಕ್, ದವಾಖಾನಿಗೆ ಹೋಗಿ ಇಂಜೆಕ್ಷನ್ ಮಾಡ್ಕೊಳ್ಳಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದಕ್ಕೆ ನಿಮಗೆ ನೋಡ್ರಿ, ಯಾವುದು ಸಮಸ್ಯೆ ಆಗ್ಲಾರ್ದಂಗೆ ಈ ಇಂಜೆಕ್ಷನ್ ಮಾಡಿಸ್ಕೊರಿ. ಈ ಇಂಜೆಕ್ಷನ್ ನೋಡ್ರಿ 2 ಡಿಗ್ರಿ ಸೆಲ್ಸಿಯಸ್ ಫ್ರಿಜ್ ಒಳಗೆ ಇಟ್ಟಿರ್ತಾರ. ಅದಕ್ಕೆ ಫಾರ್ಮಸಿಲಿಂತ್ರನೇ ಯಾವಾಗೂ ತೋರಿ. ಬೆಳಿಗ್ಗೆ ತೊಗೊಂಡ್ರೆ ರಾತ್ರಿ ಮಾಡಿಸ್ಕೊಳಕ್ ಹೋಗ್ಬಿಡ್ರಿ. ಮತ್ತು ಇದು ನೋಡ್ರಿ, ನಿಮ್ಗೆ 405 ರೂಪಾಯಿಗೆ ಬೀಳ್ತೈತ್ರಿ ರ್ಯಾಬಿವ್ಯಾಕ್ಸ್ ಇಂಜೆಕ್ಷನ್. ಸೀರಮ್ ಇನ್ಸ್ಟಿಟ್ಯೂಟ್ ತಯಾರು ಮಾಡಿರ್ತಾರ. ಸೊ ಇದೇ ರೀತಿ ಶಾರ್ಟ್ ಮೆಡಿಸಿನ್ ರಿವ್ಯೂ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.